ನಂತರ ಮತ್ತೆ ಇಂಡಸ್ಟ್ರಿ ಕಾಲು ಹಿಡ್ತಿದ್ದೀರಾ. ಯಾಕೆ ಸರ್ ಇದು ಒಂದಿಷ್ಟು ಗ್ಯಾಪ್ ನಡುವೆ ಯಾಕೆ ಅಂತ? ಗ್ಯಾಪ್ ಇಲ್ಲ, ನಾನು ಮಾಡಬೇಕು ಅಂತ 13-14ರಲ್ಲೇ ವಿಜಯ್ ಸಾರನ್ನು ಭೇಟಿ ಮಾಡಿದ್ದೆ. ಕಾರಣಾಂತರದಿಂದ ಕತೆ ನಮಗೆ ಸ್ಟೋರಿ ಇದಾಗಲಿಲ್ಲ. ಅದಾದ ನಂತರ ಮುರಳಿ ಸರ್ ಹತ್ರನೂ ಮಾಡಬೇಕಿತ್ತು, ಅದು ಕೂಡ ಬರಲಿಲ್ಲ. ಈ ಒಂದು ಕಂಟೆಂಟ್ ಕೇಳಿಬಿಟ್ಟು ನಮಗೆ ಏನು ಜಡೇಶ್ ಎಂ ಪಿ ಅವ್ರು ಬಂದು ಕತೆ ಹೇಳಿದ್ರಲ್ಲ, ಅದರಲ್ಲಿ ತುಂಬ ಎಲ್ಲ ರೀತಿಯಲ್ಲೂ ನಾಟ್ ಓನ್ಲಿ ವಿಲೇಜಸ್ಸು, ಪ್ರತಿಯೊಂದು ಏನು ಮಾನವನ ಹುಟ್ಟಿದ ಮೇಲೆ ಏನೇನು ಕಷ್ಟ ಬರ್ತದೆ, ಬಡವರ ಸಾಹುಕಾರಗಳು ಯಾವ ತಾರತಮ್ಯ ಇರ್ತದೆ ಅನ್ನೋದು ಪ್ರತಿಯೊಂದು ಹಿಂಡು ಕೊಡೋಂಥ ಒಂದು ಸಿನಿಮಾ ಇದೆ. ಆ ಒಂದು ನಿಟ್ಟಿನಲ್ಲಿ ಮಾಡಲೇಬೇಕು ಅಂತೇಳಿ ಡಿಸೈಡ್ ಮಾಡಿ ಕೇವಲ 20 ದಿವಸದಲ್ಲಿ ನಾವು ತಯಾರಾಗಿ ಬಂದಿದ್ದೀವಿ. ಈ ಪೋಸ್ಟರ್ಗಳೆಲ್ಲ ನೋಡ್ತಾ ಇದ್ರೆ ಒಂದು ಮಾಸ್ ಎಲಿಮೆಂಟ್ಸ್ ಎದ್ದು ಕಾಣಿಸ್ತಾ ಇದೆ, ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಯಾವ ರೀತಿ ಇರ್ಬೋದು ಸರ್. ಅಂದರೆ ಸಾರಥಿ ಅಂದರೆ ಎಲ್ರಿಗೂ ಗೊತ್ತಿರುವಂಥದ್ದು ವಿಷಯ, ಯಾವ ರೀತಿ ಇತ್ತು ಅಂತ ಮೂವಿ, ಬಟ್ ಇದು ಹೇಗಿರ್ಬೋದು ಸರ್ ಅಂತ ಒಂದು ನಾನು ಅದಕ್ಕೆ ತಮ್ಗೆ ಹೇಳಿದ್ದು. ಯಾಕಂದರೆ ಒಂದು ಹಿಟ್ಟು ಸಿನಿಮಾ ಕೊಟ್ಟ ನಂತರ ತಮಗೆಲ್ಲರಿಗೂ ಗೊತ್ತಿದೆ ಗಾಂಧಿನಗರದಲ್ಲಿ ಏನಾಗುತ್ತೆ ಅಂತ. ಹಿಂದಿಂದಲೇ ಸಡನ್ನಲ್ಲಿ ಮೂವಿ ಮಾಡಿಬಿಟ್ಟು ಏನಾದ್ರೂ ಹೆಚ್ಚು ಕಡಿಮೆ ಆದಾಗ ಬಂದಿರೋ ಹೆಸ್ರಿಗೂ ಮುಸಿ ಬೆಳೆದಂಗೆ ಆಗುತ್ತೆ. ಅದಕ್ಕೆ ನಾವು ತಡ ಮಾಡಿದ್ವಿ. ಬಟ್ ಏನೇ ಆಗಲಿ ಜನ ನಮ್ಮನ್ನು ನಿರೀಕ್ಷೆ ಮಾಡ್ತಾರೆ ಸಾರಥಿ ಸಿನಿಮಾ ಮಾಡಿದ ಮೇಲೆ, ಇದನ್ನೂ ಚೆನ್ನಾಗಿರ್ಬೋದಾ ಅಂತ. ಆ ಒಂದು ಸಿನಿಮಾ ಅದಕ್ಕಿಂತ ಕತೆ ಇದು ಸೂಪರಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾರಥಿ ಅಂದಾಗ ನಮ್ಮ ದರ್ಶನ್ ಸರ್ ಒಂದು ಸೂಪರ್ ಹಿಟ್ ಸಿನಿಮಾ, ಜಡೇಶ್ ಅವರು ರೀಸೆಂಟಾಗಿ ಕಾಟೇರು ಕೂಡ ಕತೆ ಬರೆದಿದ್ರು. ಇವೆರಡು ಒಂಥರ ಲಿಂಕ್ ಆಗಿದ್ದು ಹೇಗಂತ ಅನ್ಸೋದು? ಅಲ್ಲ, ನಾನು ಅದನ್ನೇ ಹೇಳಿದ್ದು. ನಾನು ಆ್ಯಕ್ಚುಲಿ ನನಗೆ 3ನೇ ವ್ಯಕ್ತಿಯಿಂದ ಜಡೇಶ್ ಸರ್ ಅವ್ರ ಪರಿಚಯ ಆಗಿದ್ದು. ನಾನು ಹೇಳ್ದನಲ್ಲ, ನನ್ನ ಮಗ ಹೇಳ್ದಂಗೆ 1 ತಿಂಗಳೊಳಗಡೆ ಇದೆಲ್ಲ ನಡೆದೋಯ್ತು. ಬಟ್ ಅವರ ಒಂದು ನಡವಳಿಕೆ, ಅವರ ಒಂದು ಬರಹದಲ್ಲಿ ನಿಜವಾಗಲೂ ಏನು ಹೊತ್ತು ನಾನು ಕಾಟೇರ ಸಿನಿಮಾದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಇವ್ರನ್ನ ನೋಡಿದ್ದು. ಏನಕ್ಕೆಂದರೆ ಇವ್ರು ಹಿಂದೆ ಉಳ್ಕೊಂಡಿದ್ರು, ಬರೇ ಬೇರೆಯವರೆಲ್ಲ ಹೇಳ್ತಾಯಿದ್ರು ಇದರ ಹಿಂದಿನ ಯಾರು ಅಂತ ಹೇಳೋದಕ್ಕೋಸ್ಕರ ದರ್ಶನ್ ಸಾರು ಮತ್ತು ಕರಾಕ್ಲೀನ್ ಸರ್ ಅವರು ಇದಕ್ಕೆ ಮೂಲ ಕಾರಣ ಇನ್ನೊಬ್ಬರಿದ್ದಾರೆ. ಅವರಿಗೆ ನಾವು ಮೊದಲಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ಅವ್ರಿಗೆ ಸನ್ಮಾನ ಮಾಡಿದ್ದು ನಾನು TV ಚಾನಲಲ್ಲಿ ನೋಡಿದ್ದು. ಖುದ್ದಾಗಿ ಅವ್ರನ್ನ ಭೇಟಿ ಮಾಡಿರಲ್ಲ. ತದನಂತರ ಅವರು ಜಗದೀಶನ್ ಅವರು ಈ ಒಂದು ಸಿನಿಮಾ ನಿರ್ಮಾಣ ಮಾಡಬೇಕಾಯಿತು, ಭೀಮಾ ಪ್ರೊಡ್ಯೂಸರ್ ಅವರು ಸ್ವಲ್ಪ ತಡ ಆಗುತ್ತೆ, ನೀವು ಬೇಕಾದ್ರೆ ಒಳ್ಳೆಯವರು ಸಿಕ್ಕಿದ್ರೆ ನೋಡಿ ಸರ್. ಇಲ್ಲ, ನಾನು ಒಬ್ಬರನ್ನ ಅಪ್ರೋಚ್ ಮಾಡಿದ್ದೀನಿ ಸಾರಥಿ ನಿರ್ಮಾಪಕರನ್ನ. ಹೌದು, ಅವ್ರು ನಿಜವಲ್ಲೂ ಸಿನಿಮಾ ಮಾಡ್ತಾರೆ, ಖಂಡಿತ ಮಾಡಿ, ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳಿ ಅವ್ರು ಹೇಳಿದ್ದಕ್ಕೆ ವಿಜಯ್ ಸರ್ ಹತ್ರ ಹೋಗಿ ಕೇಳಿದ್ರಂತೆ. ವಿಜಯ್ ಸರ್, ಬಾಪ್ಪ ನೀನು ಯಾವುದೇ ಕಾರಣಕ್ಕೂ ಬಿಡಬೇಡ, ನೀನು ಮಾಡು ಅಂತ ಹೇಳಿದ್ರಂತೆ. ನಮ್ಮನ್ನು ಬಂದು ಅಪ್ರೋಚ್ ಮಾಡಿದ್ರು. ನಾನು ಹೇಳಿದೆ ಸಿನಿಮಾ ಆ ಕತೆ ಕೇಳಿ ಖಂಡಿತ ಮಾಡೋಣ ಸರ್ ಅಂತ ಹೇಳಿದ್ರು. ಇಲ್ಲ ಸರ್, ಸಮಯ ಇಲ್ಲ, ಯಾಕಂದರೆ ಇದರಲ್ಲಿ ಒಂದು ಪ್ರಮುಖ ಪಾತ್ರ ಬರ್ತದೆ, ಅವ್ರಿಗೆ ನಮ್ಮ ಒಂದೇ ತಿಂಗಳು ಟೈಮ್ ಇರೋದು ಅಂತ ಏಕಾಏಕಿ 20 ದಿವಸದಲ್ಲಿ ನಾವು ರೆಡಿಯಾಗಿ ಸಿನಿಮಾ ಮಾಡಬೇಕು ತೀರ್ಮಾನ ಮಾಡಿದ್ವಿ ಸರ್. ಯೂಶ್ವಲಿ ಏನಾಗುತ್ತೆ ಅಂದರೆ ಒಂದು ಸಿನಿಮಾ ಮಾಡೋಕ್ಕೆ ಒಂದು 7 ತಿಂಗಳು, ಒಂದು 8 ತಿಂಗಳ ಮಾತುಕತೆಯಲ್ಲೇ ನಡೀತೆ. ಒಂದು 25 ದಿನದಲ್ಲಿ ಓಕೆ ಮಾಡಿರೋದು ಹೇಗೆ, ಏನು ಕಾರಣ ಅಂತ? 25 ದಿನದಲ್ಲಿ ಓಕೆದಿರಲಿ, 20 ದಿನದ ಅಲ್ಲೇ ಸೆಟ್ ಕೆಲಸ ಶುರು ಆಗ್ತಾಯಿದೆ, ನಡೀತಾ ಇದೆ. 3 ದಿವಸದಲ್ಲೇ ನಾವು ಡಿಸಿಷನ್ ತೊಗೊಂಡು ಆಲ್ರೆಡಿ ಏನಿದಕ್ಕೆ ಬೇಕು ಫಸ್ಟ್ ಶೆಡ್ಯೂಲ್ಗೆ 25 ದಿವಸದ ಶೂಟಿಂಗ್ಗೆ ಒಂದು ಭರ್ಜರಿ ವಿಲೇಜ್ ಸೆಟ್ಟೆಲ್ಲ ಅಲ್ಲೇ ಕಾಮಗಾರಿ ವರ್ಕ್ ನಡೀತಾ ಇದೆ. ಅಂದರೆ ಈ ಸಿನಿಮಾದ ಬಗ್ಗೆ ಏನಾದರೂ ದರ್ಶನ್ ಸರ್ ಆಗಲಿ ಅವ್ರ ಜೊತೆ ಏನಾದರೂ ಮಾತುಕತೆ ಈ ಥರದ್ದು ಏನಾದರೂ ಮಾತಾಡಿದ್ದೀರಾ ಅಂತ? ಸಿನಿಮಾದ ಬಗ್ಗೆ ಈ ಥರ ಮಾಡ್ತಿದ್ದೀವಿ ಅಂತ, ಆ ಥರದ್ದು ಏನೋ ಮಾತುಕತೆ? ಇಲ್ಲ ಸರ್, ಬಗ್ಗೆ ಮಾತಾಡಿ. ಮುಂದೆ ಯಾವ ರೀತಿ ಇರ್ಬೋದು ಸರ್ ನಿಮ್ಮ ನೆಕ್ಸ್ಟ್ ಸರ್? ನಾವು ಇನ್ನು ಪ್ರತಿ ವರ್ಷವೂ ನಮ್ಮ ಜನ ಏನು ನಿರೀಕ್ಷೆ ಮಾಡಿರ್ತಾರೆ ಅವ್ರಿಗೆ ಒಂದು ಉತ್ತಮವಾದ ಒಂದು ಚಿತ್ರಗಳನ್ನು, ಸದಭಿರುಚಿ ಚಿತ್ರಗಳನ್ನ ಕೊಡಬೇಕು ಅಂತೇಳಿ ನಮ್ಮ ಮಗ ನಾವು ತೀರ್ಮಾನ ಮಾಡಿದ್ದೀವಿ ಸರ್. ಪ್ರತಿ ವರ್ಷಕ್ಕೂ ನಾನು ಸಿನಿಮಾ ಮಾಡಲೇಬೇಕು ಅಂತೇಳಿ ಏನು ನಮ್ಮದು ಹರ್ಷೇಶ್ವರಿ ಸಿನಿ ಪ್ರೊಡಕ್ಷನ್ ಅಡಿನಲ್ಲಿ ಇವಾಗ ಸಾರಥಿ ಫಿಲಿಮ್ಸ್ ಅಂತೇಳಿ ಒಂದು ಬ್ರ್ಯಾಂಡ್ ಫ್ಯಾಕ್ಟ್ರಿನೇ ಮಾಡಬೇಕು ಅಂತ ಇದ್ದೀವಿ ಸರ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.